ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ಡಿಜಿಟಲ್ ಕಲಿಕಾ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಉಮಾದೇವಿ. ಇಂದು ಪ್ರಥಮ ಸೆಮಿಸ್ಟರ್ನ ಪ್ರಥಮ BAಗೆ ರಾಜ್ಯಶಾಸ್ತ್ರದ ವಿಷಯವಾದ ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆಗಳು, ಕೋರ್ ಕಾನ್ಸೆಪ್ಟ್ ಆಫ್ ಪೊಲಿಟಿಕಲ್ ಸೈನ್ಸ್, ಇದರ ಒಂದು 3ನೇ ಅಧ್ಯಾಯವನ್ನು ನಾವು ತಿಳಿದುಕೊಳ್ಳೋಣ. ಲೆಟ್ ಅಸ್ ಬಿಗನ್ ವಿತ್ ಪ್ರೋಗ್ರಾಮ್ BA ಪೊಲಿಟಿಕಲ್ ಸೈನ್ಸ್, ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್, ಸೆಮಿಸ್ಟರ್ ಫಸ್ಟ್ ಸೆಮಿಸ್ಟರ್ BA, ಸೆಷನ್ 30. ಆಬ್ಜೆಕ್ಟಿವ್ಸ್ ಆಫ್ ದ ಸ್ಟಡಿ. ಈ ಅಧ್ಯಯನದ ಒಂದು ಧ್ಯೇಯೋದ್ದೇಶಗಳನ್ನು ನಾವು ನೋಡುವುದಾದರೆ, ದಿಸ್ ಸೆಷನ್ ಹೆಲ್ಪ್ಸ್ ಟು ದ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸವರನಿಟಿ. ಈ ಹಂತವು ವಿದ್ಯಾರ್ಥಿಗಳಿಗೆ ಸಾರ್ವಭೌಮತ್ವದ ಲಕ್ಷಣಗಳನ್ನು ತಿಳಿದುಕೊಳ್ಳಲು ಸಹಾಯಕವಾಗುವುದು. ಔಟ್ಕಮ್ಸ್ ಆಫ್ ದ ಸ್ಟಡಿ. ಈ ಅಧ್ಯಯನದ ಫಲಿತಾಂಶಗಳನ್ನು ನಾವು ನೋಡುವುದಾದರೆ, ದಿಸ್ ಸೆಷನ್ ಹೆಲ್ಪ್ಸ್ ದ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸವರನಿಟಿ. ಇದರ ಅಧ್ಯಯನದ ಫಲಿತಾಂಶಗಳು ವಿದ್ಯಾರ್ಥಿಗಳಿಗೆ ಸಾರ್ವಭೌಮತ್ವದ ಅಥವಾ ಪರಮಾಧಿಕಾರದ ಲಕ್ಷಣಗಳನ್ನು ತಿಳಿದುಕೊಳ್ಳಲು ಸಹಾಯಕವಾಗಿದೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸವರನಿಟಿ. ಇಲ್ಲಿ ಅನೇಕ ಲಕ್ಷಣಗಳನ್ನು ನಾವು ಕಾಣಬಹುದಾಗಿದೆ. ಸವರನಿಟಿ ಈಸ್ ಇಂಡಿವಿಸಿಬಲ್, ಸವರನಿಟಿ ಈಸ್ ಇನ್ಅಲೈನಬಲ್, ಸವರನಿಟಿ ಈಸ್ ಎಕ್ಸ್ಕ್ಲೂಸಿವ್, ಸವರನಿಟಿ ಈಸ್ ಕಾಂಪ್ರಹೆನ್ಸಿವ್, ಸವರನಿಟಿ ಈಸ್ ಪರ್ಮನೆಂಟ್, ಸವರನಿಟಿ ಈಸ್ ಅಬ್ಸೊಲ್ಯೂಟ್. All these attributes of sovereignty may be studied in detail for better understanding of the meaning of sovereignty. ಮೊದಲನೇದಾಗಿ ನಾವು ನೋಡುವುದಾದರೆ, ಪರಮಾಧಿಕಾರವು ತನ್ನದೇ ಆದ ಕೆಲವೊಂದು ಲಕ್ಷಣಗಳನ್ನು ಹೊಂದಿದೆ. ಅವುಗಳಲ್ಲಿ ಪ್ರಮುಖವಾದವುಗಳು ಈ ಕೆಳಕಂಡಂತೆ ನಾವು ಕಾಣಬಹುದು. ನೋಡಿ, ಸರ್ವಶ್ರೇಷ್ಠವಾದುದು ಅಬ್ಸಲ್ಯೂಟ್ನೆಸ್, ಸರ್ವವ್ಯಾಪಕತೆ ಆಲ್ ಕಾಂಪ್ರಹೆನ್ಸಿವ್, ಶಾಶ್ವತವಾದುದು ಪರ್ಮನೆಂಟ್ ಆಗಿರೋದು, ಅವಿಭಾಜ್ಯವಾದುದು ಇಂಡಿವಿಜಿಬಲ್, ಅವರ್ಗೀಯತೆ ಇನ್ಅಲೈನಬಿಲಿಟಿ ಮತ್ತು ಏಕತೆ ಯೂನಿಟಿ. ಇದರಲ್ಲಿ ನಾವು ಮೊದಲನೇದು ತಗೊಳ್ಳೋಣ, ಸರ್ವಶ್ರೇಷ್ಠವಾದುದು. ಇದು ಪರಮಾಧಿಕಾರದ ಒಂದು ಲಕ್ಷಣವಾಗಿದೆ. ರಾಜ್ಯದ ಪರಮಾಧಿಕಾರವು ಅಮಿತವಾದುದು ಅಂತ ನಾವು ಹೇಳಬಹುದು. ನಿರಂಕುಶವಾದುದು ಮತ್ತು ಸರ್ವಶ್ರೇಷ್ಠವಾದುದು. ರಾಜ್ಯದ ಶಾಸನಾಧಿಕಾರಕ್ಕಿಂತ ಮಿಗಿಲಾದ ಯಾವುದೇ ಅಧಿಕಾರವು ರಾಜ್ಯದ ಒಳಗಾಗಲಿ ಅಥವಾ ಹೊರಗಾಗಲಿ ಇರುವುದಿಲ್ಲ. ರಾಜ್ಯದಲ್ಲಿರುವ ಸಮಸ್ತ ವ್ಯಕ್ತಿಗಳು, ಸಂಘ ಸಂಸ್ಥೆಗಳ ಮೇಲೆ ರಾಜ್ಯವು ಆಂತರಿಕವಾಗಿ ಸರ್ವಶ್ರೇಷ್ಠ ಅಧಿಕಾರವನ್ನು ಚಲಾಯಿಸುತ್ತದೆ. ಪರಮಾಧಿಕಾರಕ್ಕೆ ನಿರ್ಬಂಧವಿಲ್ಲದೆ ಇರುವುದರಿಂದ ಪ್ರತಿಯೊಬ್ಬನು ಇದಕ್ಕೆ ವಿಧೇಯತೆಯನ್ನು ತೋರಿಸಬೇಕಾಗುತ್ತದೆ. ಇಲ್ಲವಾದಲ್ಲಿ ರಾಜ್ಯ ತನ್ನ ಸರ್ವಶ್ರೇಷ್ಠ ಅಧಿಕಾರವಾದ ಪರಮಾಧಿಕಾರವನ್ನು ಪ್ರಯೋಗಿಸಿ ಅವಿಧೇಯತೆಯನ್ನು ತೋರಿದವರಿಗೆ ಶಿಕ್ಷೆಯನ್ನು ವಿಧಿಸುತ್ತದೆ. ರಾಜ್ಯವೊಂದರ ಈ ಸರ್ವಶ್ರೇಷ್ಠ ಅಧಿಕಾರವು ಮಿತಿಗೊಳಿಸಬಲ್ಲ ವ್ಯಕ್ತಿಯಾಗಲಿ ಅಥವಾ ವ್ಯಕ್ತಿಯ ಸಮುದಾಯವಾಗಲಿ ಅಥವಾ ರಾಜ್ಯದೊಳಗಿರಲು ನಾವು ಈ ಒಂದು ಸಂಘ, ಸಮೂಹ ಅಥವಾ ವ್ಯಕ್ತಿಯು ಸಾಧ್ಯವಿಲ್ಲ ಅಂತ ಹೇಳಬಹುದು. ರಾಜ್ಯ ಒಂದು ಪರಮಾಧಿಕಾರಕ್ಕೆ ಚ್ಯುತಿ ಬರದಂತೆ, ಅದಕ್ಕೆ ಒಂದು ಧಕ್ಕೆ ಉಂಟಾಗದಂತೆ ರಾಜ್ಯದ ಘನತೆಯನ್ನು ಅದು ರೂಪಿಸುವಲ್ಲಿ ತನ್ನದೇ ಆದಂಥ ಪಾತ್ರವನ್ನು ನಿರ್ವಹಿಸುವುದಲ್ಲೇ ಚ್ಯುತಿ ಬಂದರೆ ಆ ಘನತೆಯನ್ನು ಅದು ಕಳೆದುಕೊಳ್ಳುತ್ತೆ ಅಂತ ಹೇಳಬಹುದು. ರಾಜ್ಯವು ತನ್ನ ಅಸ್ತಿತ್ವವನ್ನು ಉಳಿಸಬೇಕಾದರೆ ಅದು ತನ್ನ ಸರ್ವಶ್ರೇಷ್ಠವಾದಂಥ ಅಧಿಕಾರವನ್ನು ಪಡೆದಿರಲೇಬೇಕಾಗತ್ತೆ. ಆಂತರಿಕವಾಗಿ ಅಷ್ಟೇ ಅಲ್ಲದಿದ್ದರೂ ಬಾಹ್ಯವಾಗಿಯೂ ಕೂಡ ರಾಜ್ಯವು ಯಾವುದೇ ಪರರಾಷ್ಟ್ರಗಳ ಅಧೀನಕ್ಕೆ ಒಳಪಡದಂತೆ ಸರ್ವಸ್ವತಂತ್ರವಾಗಿರುತ್ತದೆ. ಪರಮಾಧಿಕಾರವನ್ನು ಪಡೆದರೂ ರಾಜ್ಯ ತನಗೆ ಇಷ್ಟ ಬಂದ ರೀತಿಯಲ್ಲಿ ಅಂತಾರಾಷ್ಟ್ರೀಯ ನೀತಿಯನ್ನು ರೂಪಿಸಿಕೊಳ್ಳುವ ಅಧಿಕಾರವನ್ನು ಪಡೆದಿರುತ್ತದೆ. ಪೂರ್ಣ ಸ್ವಾತಂತ್ರ್ಯವನ್ನು ಪಡೆದ ರಾಜ್ಯದ ಇಂತಹ ವಿಚಾರವು ಯಾರೂ ಮಧ್ಯಪ್ರವೇಶ ಮಾಡುವಂತಿಲ್ಲ. ಅಂದರೆ ಇಂಥ ಒಂದು ವಿಚಾರದಲ್ಲಿ ಮಧ್ಯದಲ್ಲಿ ಯಾರೂ ಪ್ರವೇಶವನ್ನು ಮಾಡುವಂತಿಲ್ಲ ಎನ್ನುವುದು ಇಲ್ಲಿ ಕಾಣ್ತೀವಿ. ಆಂತರಿಕವಾಗಿ ರಾಜ್ಯವು ಕಾನೂನುಗಳನ್ನು ರೂಪಿಸುತ್ತದೆ, ಕಾನೂನನ್ನು ಜಾರಿಯಲ್ಲಿ ತರುತ್ತದೆ. ಉಲ್ಲಂಘಿಸಿದವರಿಗೆ ಶಿಕ್ಷೆಯನ್ನು ವಿಧಿಸುವ ಅಧಿಕಾರವೂ ಕೂಡ ಇದು ಪಡೆದುಕೊಂಡಿರುವಂತೆ ಬಾಹ್ಯವಾಗಿಯೂ ಇದರ ರಾಜ್ಯವು
ಹೊಂದುವಂಥ ಅನೇಕ ರಾಜ್ಯಗಳೊಡನೆ ಮಾಡಿಕೊಳ್ಳುವಂಥ ಒಂದು ಒಪ್ಪಂದ, ಒಂದು ಯುದ್ಧ ಘೋಷಿಸುವ ಪೂರ್ಣಾಧಿಕಾರವನ್ನು ಇದು ಹೊಂದಿದೆ ಅಂತ ಹೇಳಬಹುದು. ಪರಮಾಧಿಕಾರವು ರಾಜ್ಯವು ಹೊಂದಿರುವ ಸರ್ವೋಚ್ಚ ಅಧಿಕಾರವಾಗಿದ್ದರೂ ಕೂಡ ರಾಜ್ಯವು ಪ್ರಜಾಭಿಪ್ರಾಯಕ್ಕೆ ಅಂದರೆ ಪ್ರಜೆಗಳ ಅಭಿಪ್ರಾಯಕ್ಕೆ ವ್ಯತಿರಿಕ್ತವಾಗಿ ಹೋಗಲಾಗುವುದಿಲ್ಲ. ಆದುದರಿಂದ ವ್ಯಾವಹಾರಿಕವಾಗಿ ಏನು ಮಾಡಲಾಗುತ್ತೆ ಅಂದರೆ ಕೆಲವೊಂದು ಮಿತಿಗೆ ಇದನ್ನು ಒಳಪಡಿಸಲಾಗಿದೆ. ಈಗ ಉದಾಹರಣೆಗೆ ನಾವು ಹೇಳುವುದಾದರೆ, ಆಂತರಿಕವಾಗಿ ಪ್ರಜೆಗಳ ಮೂಲಭೂತ ಹಕ್ಕುಗಳು, ಸಂವಿಧಾನಾತ್ಮಕ ಕಾನೂನುಗಳು, ಹಾಗೆ ಬಾಹ್ಯವಾಗಿ ಅಂತಾರಾಷ್ಟ್ರೀಯ ಕಾನೂನುಗಳು, ಸಂವಿಧಾನಾತ್ಮಕ ಕಾನೂನುಗಳು ಹಾಗೂ ಬಾಹ್ಯವಾಗಿ ಅಂತಾರಾಷ್ಟ್ರೀಯ ಕಾನೂನುಗಳು ಪರಮಾಧಿಕಾರದ ನಿರಂಕುಶತೆಗೆ ತಡೆ ಹಾಕುತ್ತವೆ ಅಂತ ನಾವು ಹೇಳಬಹುದು. ಅದಕ್ಕೆ ನಾವು ಒಂದು ಮೊದಲನೇ ಅಂಶದಲ್ಲಿ ಕಾಣುವುದಂದರೆ ಪರಮಾಧಿಕಾರವು ಸರ್ವಶ್ರೇಷ್ಠವಾದುದು, ಅಬ್ಸೊಲ್ಯೂಟ್ನೆಸ್ ಅಂತ ಇದನ್ನು ಹೇಳಲಾಗಿದೆ. ಎರಡನೇದಾಗಿ ನಾವು ನೋಡುವುದಾದರೆ ಸರ್ವವ್ಯಾಪಕತೆ, ಆಲ್ ಕಾಂಪ್ರಹೆನ್ಸಿವ್ನೆಸ್. ಪರಮಾಧಿಕಾರದ ಅಧಿಕಾರ ವ್ಯಾಪ್ತಿಯಿಂದ ಯಾರಿಗೂ ವಿನಾಯಿತಿ ಎನ್ನುವುದು ಇಲ್ಲ. ಯಾಕಂತಂದರೆ ರಾಜ್ಯದ ಭೌಗೋಳಿಕ ಮಿತಿಯ ಒಳಗಡೆ ಇರುವ ಪ್ರಜೆಗಳು, ಪ್ರತಿಯೊಂದು ಸಂಘ ಸಂಸ್ಥೆಗಳು ಕೂಡ ರಾಜ್ಯದ ಪರಮಾಧಿಕಾರದ ವ್ಯಾಪ್ತಿಯ ಒಳಗಡೆ ಬರುತ್ತವೆ. ರಾಜ್ಯದ ಗಡಿಯೊಳಗಿರುವ ಪ್ರತಿಯೊಬ್ಬರಿಗೂ ರಾಜ್ಯದ ಕಾನೂನುಗಳು ಅನ್ವಯವಾಗುತ್ತವೆ. ಎಲ್ಲರೂ ಇದಕ್ಕೆ ವಿಧೇಯತೆಯನ್ನು ತೋರಿ ನಡೆದುಕೊಳ್ಬೇಕಾಗತ್ತೆ. ಉಲ್ಲಂಘಿಸಿ ನಡೆದಲ್ಲಿ ಏನಾಗುತ್ತೆ, ಶಿಕ್ಷೆಗೆ ಒಳಗಾಗಬೇಕಾಗತ್ತೆ. ರಾಜ್ಯದ ಅಪ್ಪಣೆಯನ್ನು ಧಿಕ್ಕರಿಸುವುದಂದರೆ, ಅಪ್ಪಣೆ ಅಂದರೆ ಆಜ್ಞೆ, ರಾಜ್ಯದ ಒಂದು ಅಪ್ಪಣೆ ಅಥವಾ ಆಜ್ಞೆಯನ್ನು ಧಿಕ್ಕರಿಸುವಂತೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅಥವಾ ಧಿಕ್ಕರಿಸುವಂತಿಲ್ಲ ಅಂತ ಹೇಳಬಹುದು. ಪರಮಾಧಿಕಾರದ ವ್ಯಾಪ್ತಿಯಿಂದ ಹೊರತಾದವರೆಂದರೆ ವಿದೇಶಿ ರಾಯಭಾರಿಗಳು ಅಂತ ನಾವು ಹೇಳಬಹುದು. ಯಾಕಂದರೆ ಇವರುಗಳಿಗೆ ತಾವು ನೇಮಕಗೊಂಡು ನೆಲೆಸಿರುವ ರಾಜ್ಯದ ಕಾನೂನುಗಳು ಅನ್ವಯವಾಗುವುದಿಲ್ಲ. ರಾಜ್ಯಗಳು ಸ್ವ ಇಚ್ಛೆಯಿಂದೇ ಸೌಜನ್ಯವಾಗಿ ನೀಡಿರುವ ವಿನಾಯಿತಿಗಳು ಬೇರೆಯಾಗಿರುತ್ತವೆ. ಆದರೆ ಹಾಗೆಯೇ ನಮ್ಮ ರಾಜ್ಯದಿಂದ ನೇಮಕಗೊಂಡಿರುವ ರಾಯಭಾರಿಗಳಿಗೂ ಕೂಡ ಇಂಥದ್ದೇ ಸವಲತ್ತು ಮತ್ತು ವಿನಾಯಿತಿಗಳನ್ನು ನೀಡಲಾಗಿದೆ. ಒಂದು ವೇಳೆ ಇವರು ತಪ್ಪು ಮಾಡಿದ್ದೇ ಆದರೆ ಅದರಲ್ಲೂ ಕೂಡ ಅವರನ್ನು ಶಿಕ್ಷಿಸಲು ಸಾಧ್ಯವಿಲ್ಲ. ಏಕೆಂದರೆ ರಾಯಭಾರಿಗಳ ನೇಮಕಾತಿಯು ಸ್ನೇಹ, ಸಹಕಾರ, ಸೌಹಾರ್ದತೆಯ ಪ್ರತೀಕವಾಗಿ ಕಾಣಲಾಗುತ್ತೆ. ಆದ ಕಾರಣ ಅವರನ್ನು ಪರಮಾಧಿಕಾರದ ವ್ಯಾಪ್ತಿಗೊಳಪಡಿಸಲು ಸಾಧ್ಯವಿಲ್ಲ. ಆದರೆ ಇದರಿಂದ ಪರಮಾಧಿಕಾರದ ವ್ಯಾಪಕತೆಗೆ ಎಳ್ಳಷ್ಟೂ ಒಂದು ಚ್ಯುತಿ ಅಥವಾ ಧಕ್ಕೆ ಬರುವುದಿಲ್ಲ ಅಂತ ಹೇಳಬಹುದು. ಅಂದರೆ ಇದು ಸರ್ವವ್ಯಾಪಕತೆಯಿಂದ ಕೂಡಿದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ನಾವು ಪರಮಾಧಿಕಾರದ ಒಂದು ಅಂಶವನ್ನು ಕಾಣ್ತೀವಿ ಅಂತ ಹೇಳಬಹುದು. ಮೂರನೆಯದಾಗಿ ಶಾಶ್ವತವಾದುದು, ಪರ್ಮನೆಂಟ್. ಪರಮಾಧಿಕಾರ ಎನ್ನುವುದು ಒಂದು ಶಾಶ್ವತವಾದಂಥ ಒಂದು ಅಂಶವಾಗಿ ನಾವು ಇಲ್ಲಿ ಕಾಣ್ತೀವಿ. ರಾಜ್ಯವೊಂದು ಎಲ್ಲಿಯವರೆಗೂ ಸ್ವತಂತ್ರವಾಗಿರುತ್ತದೆಯೋ ಅಲ್ಲಿಯವರೆಗೂ ಪರಮಾಧಿಕಾರವು ರಾಜ್ಯದಲ್ಲಿ ಶಾಶ್ವತವಾಗಿರುತ್ತದೆ. ರಾಜ್ಯವು ಅಸ್ತಿತ್ವದಲ್ಲಿರುವವರೆಗೂ ಪರಮಾಧಿಕಾರವು ಇರುತ್ತದೆ ಅಂತ ನಾವು ಹೇಳಬಹುದು. ರಾಜ್ಯದಲ್ಲಿ ಸರ್ಕಾರಗಳು ಬದಲಾದರೂ ಕೂಡ, ರಾಜ ಅಥವಾ ರಾಣಿ ಬದಲಾದರೂ ಕೂಡ ಪರಮಾಧಿಕಾರವು ಅಂದರೆ ಸಾರ್ವಭೌಮತ್ವವು ಸದಾಕಾಲ ಬದಲಾದರೂ ಪರಮಾಧಿಕಾರವು ಸದಾಕಾಲ ಮುಂದುವರಿಯುತ್ತಲೇ ಇರುತ್ತದೆ. ಅಂದರೆ ರಾಜ ಅಥವಾ ರಾಣಿ ಬದಲಾದರೂ ಅಥವಾ ಸರ್ಕಾರಗಳು ಬದಲಾದರೂ ಕೂಡ ಇಲ್ಲಿ ನಾವು ಪರಮಾಧಿಕಾರವು ಹಾಗೇ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದನ್ನು ಕಾಣ್ತೀವಿ. ಏಕೆಂದರೆ ಆಧುನಿಕ ರಾಜ್ಯಗಳು ಪ್ರಜಾಪ್ರಭುತ್ವ ರಾಜ್ಯಗಳಾಗಿ ಹೊಮ್ಮಿರುವುದರಿಂದ ಇಲ್ಲಿ ಯಾವುದೇ ರೀತಿಯಾದಂಥ ಪ್ರಜಾಪ್ರಭುತ್ವ ಸರ್ಕಾರ ಆಗಿರ್ಬೋದು ಅಥವಾ ಸರ್ವಾಧಿಕಾರತ್ವ ಸರ್ಕಾರ, ರಾಜ ಅಥವಾ ರಾಣಿಯರಿಂದ ಕೂಡಿರುವಂಥ ಒಂದು ಸರ್ಕಾರದಲ್ಲಿ ನಾವು ಅದರ ಬದಲಾವಣೆಯಲ್ಲಿ ಬದಲಾವಣೆಯನ್ನು ಹೊಂದುವುದು ಕಾಣುವುದಿಲ್ಲ. ಯಾಕಂದರೆ ಪರಮಾಧಿಕಾರವು ತನ್ನದೇ ಆದ ಒಂದು ಅಸ್ತಿತ್ವವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಈಗ ನಾವು ಉದಾಹರಣೆಗೆ ಹೇಳಬೇಕಾದರೆ, ಒಂದು ಸರ್ಕಾರ ಪದಚ್ಯುತಿಗೊಂಡಾಗ ಅಥವಾ ರಾಜ ಅಥವಾ ರಾಣಿ ನಿಧನರಾದಾಗ ಸರ್ಕಾರ ಕೊನೆಗೊಳ್ಳುವುದಿಲ್ಲ. ಬದಲಿಗೆ ಹೊಸ ಸರ್ಕಾರದ ರಚನೆಯಾಗಿ ಆ ಸರ್ಕಾರವು ಅಧಿಕಾರಕ್ಕೆ ಬರುತ್ತದೆ. ಆದರೆ ರಾಜ್ಯವು ಬೇರೊಂದು ರಾಜ್ಯದ ಆಕ್ರಮಣಕ್ಕೆ ತುತ್ತಾಗಿ ಅಧೀನವಾಗಿ ಅಧಿಕಾರವನ್ನು ಕಳೆದುಕೊಂಡು ಪರಾಧೀನವಾದಾಗ ಪರಮಾಧಿಕಾರ ಇರುತ್ತದೆ. ಪರಮಾಧಿಕಾರವಿರುವ ತನಕ ರಾಜ್ಯವು ಇರುತ್ತದೆ ಅಂತ ಹೇಳಬಹುದು. ಅಂದರೆ ಇದು ಒಂದು ಶಾಶ್ವತವಾದಂಥ ಒಂದು ಅಂಶವಾಗಿದ್ದು, ಸರ್ಕಾರ ಬದಲಾವಣೆ ಹೊಂದಬಹುದು ಅಥವಾ ಆಜ್ಞೆಗಳು, ಸರ್ಕಾರ ಹೊರಡಿಸುವಂಥ ಆಜ್ಞೆಗಳು ಅಥವಾ ರಾಜ ಮತ್ತು ರಾಣಿಯರು ಹೊರಡಿಸುವಂಥ ಆಜ್ಞೆಗಳು
ಪಾಲಿಸಲೇಬೇಕಾದಂಥ ಒಂದು ನಿಯಮ ಇದ್ದರೂ ಕೂಡ ಒಂದು ಉದಾಹರಣೆಗಾಗಿ ಹೇಳುವುದಾದರೆ ಅವರ ಒಂದು ನಿಧನದ ನಂತರ ಅಥವಾ ಸರ್ಕಾರ ಉರುಳಿದಾಗ ನಾವು ಪರಮಾಧಿಕಾರವು ಕೊನೆಗೊಳ್ಳುತ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂತಂದರೆ ರಾಜ್ಯ ಅನ್ನುವುದು ಆಕ್ರಮಣಕ್ಕೆ ತುತ್ತಾದರೂ ಕೂಡ ಇಲ್ಲಿ ನಾವು ಪರಮಾಧಿಕಾರವನ್ನುವುದು ಶಾಶ್ವತವಾಗಿ ಉಳಿದುಕೊಂಡ್ರೆ ಪರಮಾಧಿಕಾರದ ಜೊತೆ ರಾಜ್ಯವು ಕೂಡ ತನ್ನ ಅಸ್ತಿತ್ವವನ್ನು ಪಡೆದುಕೊಳ್ಳುತ್ತದೆ, ಮರು ಅಸ್ತಿತ್ವವನ್ನು ಪಡೆದುಕೊಳ್ಳುತ್ತದೆ ಅಂತ ಹೇಳಬಹುದು. ಅಂದರೆ ಇದು ಒಂದು ಪರ್ಮನೆಂಟ್, ಶಾಶ್ವತವಾದಂಥ ಒಂದು ಅಂಶ ಅಂತ ನಾವು ಇಲ್ಲಿ ಹೇಳಬಹುದು. ನಾಲ್ಕನೆಯದಾಗಿ ಅವಿಭಾಜ್ಯವಾದುದು, ಇಂಡಿವಿಜಿಬಲ್. ಪ್ರಖ್ಯಾತ ರಾಜಕೀಯ ತತ್ವಜ್ಞಾನಿಯಾದ ಗೆಟಲ್ ರವರ ಪ್ರಕಾರ ಅವಿಭಾಜ್ಯ ಪರಮಾಧಿಕಾರವಿಲ್ಲದೆ ಯಾವ ರಾಜ್ಯವು ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ಅಂತ ಇವರು ಹೇಳ್ತಾರೆ. ಅಂದರೆ ಪರಮಾಧಿಕಾರವು ಅಖಂಡವಾದುದು, ಅವಿಚ್ಛಿನ್ನವಾದುದು. ಒಂದು ವೇಳೆ ಅದನ್ನು ವಿಭಜಿಸಿದ್ದೇ ಆದರೆ ಪರಮಾಧಿಕಾರ ನಾಶವಾದಂತೆಯೇ ಸರಿ ಅಂತ ಹೇಳ್ತಾರೆ ಇವರು. ಯಾಕಂತಂದರೆ ವ್ಯಕ್ತಿ ತನ್ನ ಬೇಡಿಕೆಗಳ ಪೂರೈಕೆಗಾಗಿ ರಚಿಸಿಕೊಂಡಿರುವ ಹಲವು ಪರಮಾಧಿಕಾರವನ್ನು ಪಡೆದುಕೊಂಡಿರುವುದರಿಂದಲೇ ಇತರ ಸಂಘ ಸಂಸ್ಥೆಗಳಿಂದ ಇದು ಭಿನ್ನವಾಗಿದೆ ಅಂತ ಹೇಳ್ಬೋದು. ಪರಮಾಧಿಕಾರವನ್ನು ವಿಭಜಿಸಿದ್ದೇ ಆದರೆ ಹಲವು ರಾಜ್ಯಗಳು ಅಸ್ತಿತ್ವಕ್ಕೆ ಬಂದು ಅನಾಯಕತ್ವ, ಅಶಾಂತಿ, ಅಶಿಸ್ತು, ಅರಾಜಕತೆ ಸಾಧ್ಯವಿಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿಗೆ ಒಂದೇ ತಲೆ ಇರುವಂತೆ ರಾಜ್ಯಕ್ಕೆ ಒಂದೇ ಪರಮಾಧಿಕಾರ ಸೂಕ್ತವಾದುದು ಅಂತ ಅಭಿಪ್ರಾಯಪಟ್ಟು ಇದು ಬೇರೆ ಸಂಘ ಸಂಸ್ಥೆಗಳಿಗೆ ಹಂಚಿ ಹೋಗದಂತೆ ಒಂದು ಮತ್ತೆ ಬೇರೆ ಸಂಘ ಸಂಸ್ಥೆಗಳ ಥರ ಕೂಡಿಲ್ಲದಿರುವುದರಿಂದ ರಾಜ್ಯ ಅನ್ನೋ ಸಂಸ್ಥೆನೇ ಭಿನ್ನವಾಗಿದೆ. ಯಾಕಂದರೆ ಸರ್ವಶ್ರೇಷ್ಠವಾದಂಥ ಸಂಸ್ಥೆಯೇ ರಾಜ್ಯ. ಹಾಗಾಗಿ ರಾಜ್ಯದ ಅಸ್ತಿತ್ವವಿರುವವರೆಗೂ ಪರಮಾಧಿಕಾರ ಅಂದರೆ ಪರಮಾಧಿಕಾರ ಇರುವವರೆಗೂ ರಾಜ್ಯದ ಅಸ್ತಿತ್ವವಿರುತ್ತದೆ, ರಾಜ್ಯದ ಅಸ್ತಿತ್ವವಿರುವವರೆಗೂ ಪರಮಾಧಿಕಾರ ಬದಲಾಗುವುದಿಲ್ಲ ಅಂತ ನಾವು ಹೇಳ್ಬೋದು. ಸಂಯುಕ್ತ ಸರ್ಕಾರದ ಪದ್ಧತಿಯನ್ನು ಹೊಂದಿರುವಂಥ ಒಂದು ಉದಾಹರಣೆಯಾಗಿ ನಾವು ತೆಗೆದುಕೊಂಡರೆ ಸಂಯುಕ್ತ ಸರ್ಕಾರ ಪದ್ಧತಿಯನ್ನು ಹೊಂದಿರುವಂಥ ಭಾರತದ ರಾಜ್ಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಪರಮಾಧಿಕಾರವು ವಿಭಜನೆಗೊಂಡಿದೆ ಎಂದು ಕೆಲವರು ಏನು ಮಾಡ್ತಾರೆ, ವಾದಿಸ್ತಾರೆ. ಆದರೆ ಈ ವಾದ ಏನಾಗಿದೆ, ಸತ್ಯಕ್ಕೆ ದೂರವಾಗಿದೆ. ಯಾಕಂತಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದ್ದು ರಾಜ್ಯದ ಆಡಳಿತ ಅಧಿಕಾರಗಳ ಹಂಚಿಕೆಯಾಗಿದೆಯೇ ಹೊರತು ಪರಮಾಧಿಕಾರದ ವಿಭಜನೆ ಆಗಿಲ್ಲ. ಅಂದರೆ ರಾಜ್ಯದ ಆಡಳಿತ ಅಥವಾ ಆ ಆಡಳಿತದ ಅಧಿಕಾರಗಳ ಹಂಚಿಕೆಯಾಗಿದೆಯೇ ಹೊರತು ಪರಮಾಧಿಕಾರದ ವಿಭಜನೆ ಆಗಿರುವುದಿಲ್ಲ. ಹೀಗಾಗಿ ಪರಮಾಧಿಕಾರ ಎನ್ನುವುದು ಅವಿಭಾಜ್ಯವಾದುದು. ಇದು ಒಂದು ಅಖಂಡತೆಯಿಂದ ಕೂಡಿರುವಂಥ ಒಂದು ಅಂಶ, ಒಂದು ವಿಷಯ ವಸ್ತು ಅಂತ ನಾವು ಇಲ್ಲಿ ಹೇಳಬಹುದು. ಮುಂದುವರೆದು ಐದನೇದಾಗಿ ಅವರ್ಗೀಯತೆ, ಇನ್ ಅಲೈಎಬಿಲಿಟಿ. ಸೊ ರಾಜ್ಯದಿಂದ ಪರಮಾಧಿಕಾರವನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಪ್ರಾಣವನ್ನು ತೊರೆದ ವ್ಯಕ್ತಿ ಜೀವಂತವಾಗಿರಲು ಹೇಗೆ ಸಾಧ್ಯ ಇಲ್ಲವೋ ಹಾಗೆ ಪರಮಾಧಿಕಾರವನ್ನು ಪರಭಾರೆ ಮಾಡಿದ ರಾಜ್ಯ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಅಂದರೆ ಪರಮಾಧಿಕಾರವನ್ನು ಬಿಟ್ಟು ರಾಜ್ಯವು ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ಅಂತ ನಾವು ಹೇಳಬಹುದು. ರಾಜ್ಯವು ತನ್ನ ಭೂಪ್ರದೇಶದ ಯಾವುದೇ ಒಂದು ಭಾಗವನ್ನು ಮಾತ್ರ ಪರರಾಜ್ಯಕ್ಕೆ ಬಿಟ್ಟುಕೊಟ್ಟರೆ ಪರಮಾಧಿಕಾರವನ್ನು ಬಿಟ್ಟುಕೊಟ್ಟಂತಾಗುವುದಿಲ್ಲ. ಅಂದರೆ ಪರಮಾಧಿಕಾರವು ಛಿದ್ರಗೊಳ್ಳುವಂಥ ಒಂದು ಅಂಶವಲ್ಲ, ಇದು ಅಖಂಡತೆಯಿಂದ ಕೂಡಿದ್ದಾಗಿದ್ದು ಮತ್ತು ಅದು ಉಳಿದ ತನ್ನ ಭೂಪ್ರದೇಶದ ಮೇಲೆ ತನ್ನ ಪರಮಾಧಿಕಾರವನ್ನು ಹೊಂದಿರುತ್ತದೆ. ಉದಾಹರಣೆಗಾಗಿ ನಾವು ಹೇಳುವುದಾದರೆ ಮರವೊಂದು ರೆಂಬೆ ಕೊಂಬೆಗಳು ಬೆಳೆಯಲು ತನ್ನಲ್ಲಿ ಅವಕಾಶ ಮಾಡಿಕೊಡಬಹುದು. ಮರವಾಗಿ ಬೆಳೆಯುವ ತನ್ನ ಹಕ್ಕನ್ನು ರೆಂಬೆ ಕೊಂಬೆಗಳಿಗೆ ವರ್ಗಾಯಿಸಲು ಸಾಧ್ಯವೇ? ನೀವೇ ಹೇಳ್ಬೋದು ಇದನ್ನು. ಯಾಕಂತಂದರೆ ಪರಮಾಧಿಕಾರವೇ ರಾಜ್ಯದ ಜೀವಾಳವಾಗಿದೆ. ಮರ ಹೇಗೆ ತನ್ನ ರೆಂಬೆ ಕೊಂಬೆಗಳಿಗೆ ತನ್ನ ಒಂದು ಬೆಳೆಯುವ ಹಕ್ಕನ್ನು ವರ್ಗಾಯಿಸಲು ಇಲ್ಲಿ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಂತಂದರೆ ರೆಂಬೆ ಕೊಂಬೆಗಳಿಗೆ ಬೆಳೆಯುವ ಅವಕಾಶವನ್ನು ಅದು ನೀಡುತ್ತದೆ ಹೊರತು ತಾನು ಒಂದು ಬೆಳೆಯುವಂಥ ಒಂದು ಹಕ್ಕನ್ನು ಅದು ವರ್ಗಾಯಿಸುವುದಿಲ್ಲ. ಹಾಗೆಯೇ ಪರಮಾಧಿಕಾರ ಮತ್ತು ರಾಜ್ಯದ ಕಲ್ಪನೆ ಅಂತ ಹೇಳ್ಬೋದು. ಪರಮಾಧಿಕಾರವೇ ರಾಜ್ಯದ ಜೀವಾಳ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಪರಮಾಧಿಕಾರ ಕಳೆದುಕೊಂಡ ರಾಜ್ಯವು ವ್ಯಕ್ತಿತ್ವವನ್ನು ಕಳೆದುಕೊಂಡ ವ್ಯಕ್ತಿಯಂತಾಗುತ್ತದೆ ಅಂತ ಹೇಳಲಾಗಿದೆ ಇಲ್ಲಿ. ಸೊ ಹೀಗಾಗಿ ಪರಮಾಧಿಕಾರ ಅನ್ನೋದು ಅವರ್ಗೀಯತೆ. ಅವರ್ಗೀಯತೆ ಅಂದರೆ ವರ್ಗೀಕರಿಸಲು ಸಾಧ್ಯವಿಲ್ಲ. ತನ್ನ ಹಕ್ಕನ್ನು ಉಳಿಸಿಕೊಂಡು ಅದು ರಾಜ್ಯದ ಸರ್ವಶ್ರೇಷ್ಠ ಅಧಿಕಾರವಾಗಿ ಕೊನೆಯವರೆಗೂ ಉಳಿಸಿಕೊಳ್ಳುತ್ತದೆ, ಕೊನೆಯವರೆಗೂ ಉಳಿಯುತ್ತದೆ ಅಂತ ಹೇಳ್ಬೋದು. ಲಾಸ್ಟ್ ಪಾಯಿಂಟ್,
ಏಕತೆ ಯೂನಿಟಿ, ಆರನೇದಾಗಿ ಏಕತೆ ಯೂನಿಟಿಯನ್ನು ನಾವು ನೋಡೋದಾದರೆ, ಏಕತೆಯು ಪರಮಾಧಿಕಾರಕ್ಕೆ ಪ್ರೇರಣೆಯಾಗಿದೆ ಅಂತ ಹೇಳ್ಬೋದು. ಪರಮಾಧಿಕಾರವು ರಾಜ್ಯಕ್ಕೆ ಮಾತ್ರ ಮೀಸಲಾಗಿದೆ ಹೊರತು ಬೇರಾವ ವ್ಯಕ್ತಿಗಾಗಲಿ ಅಥವಾ ಸಂಘ ಸಂಸ್ಥೆಗಳಿಗಾಗಲಿ ಪರಮಾಧಿಕಾರವಿರುವುದಿಲ್ಲ. ಯಾಕಂತಂದರೆ ಯಾರನ್ನೂ ರಾಜ್ಯ ಪರಮಾಧಿಕಾರದ ವಿಚಾರದಲ್ಲಿ ತನ್ನ ಪಾಲುಗಾರನನ್ನಾಗಿ ಮಾಡಿಕೊಂಡಿಲ್ಲ ಅಂತಂದರೆ, ಅದು ಶೇರ್ ಮಾಡುವುದಿಲ್ಲ ಅಂತಂದರೆ ತನ್ನ ಪಾಲನ್ನು ಕೊಡುವುದಿಲ್ಲ. ಸೊ ಪಾಲುದಾರನಾಗಿ ರಾಜ್ಯವು ಪರಮಾಧಿಕಾರದ ವಿಚಾರದಲ್ಲಿ ಮಾತ್ರ ಅದು ಹಂಚಿಕೊಳ್ಳಲು ಸಾಧ್ಯವಿಲ್ಲ ಅಂತ ವಿಚಾರವನ್ನು ಹೊಂದಿದೆ. ರಾಜ್ಯವು ಎಲ್ಲ ವ್ಯಕ್ತಿಗಳಿಗಿಂತಲೂ ಕಾನೂನುಬದ್ಧವಾಗಿಯೇ ವಿಧೇಯತೆಯನ್ನು ಪಡೆದುಕೊಳ್ಳುತ್ತಿರುವ ಏಕಮೇವ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಹೊರತು ಅದಕ್ಕಾಗಿಯೇ ನಾವು ಸರ್ವಶ್ರೇಷ್ಠ ರಾಜ್ಯದ ಅಧಿಕಾರ ಯಾವುದಾಗಿದೆ ಅಂದರೆ, ಆಜ್ಞೆ ಯಾವುದಾಗಿದೆ ಅಂದರೆ ಪರಮಾಧಿಕಾರವಾಗಿದೆ ಅಂತ ಹೇಳ್ಬೋದು. ವಿಲ್ಲೋಬಿಯವರು, ರಾಜಕೀಯ ತತ್ವಜ್ಞಾನಿಗಳಾದ ವಿಲ್ಲೋಬಿಯವರು ರಾಜ್ಯದ ಸರ್ವೋಚ್ಚ ಅಧಿಕಾರವೇ ಪರಮಾಧಿಕಾರ ಅಂತ ಹೇಳ್ತಾರೆ. ಅಂದರೆ ರಾಜ್ಯದ ಶ್ರೇಷ್ಠ ಅಧಿಕಾರವೇ ಪರಮಾಧಿಕಾರ ಅಂತ ಅವರು ತಮ್ಮ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಏಕತೆ ಅನ್ನೋದು ಬಹಳ ಮುಖ್ಯವಾಗಿ ಪರಿಣಮಿಸಿದೆ. ಈ ಸಾರ್ವಭೌಮತ್ವದ ಲಕ್ಷಣಗಳಲ್ಲಿ ನಾವು ಏಕತೆ ಅನ್ನೋದು, ಯೂನಿಟಿ ಅನ್ನೋದು ಕೂಡ ಒಂದು ಲಕ್ಷಣವಾಗಿ ಕಾಣ್ತೀವಿ ಅಂತ ಹೇಳಬಹುದು. ಸಮ್ಮರಿ, ಇದರ ಒಂದು ಸಾರಾಂಶವನ್ನು ನೋಡುವುದಾದರೆ, ದಿಸ್ ಸೆಷನ್ ಹೆಲ್ಪ್ಸ್ ದ ಸ್ಟೂಡೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾವರನಿಟಿ. ಈ ಹಂತವು ವಿದ್ಯಾರ್ಥಿಗಳಿಗೆ ಸಾರ್ವಭೌಮತ್ವದ ಲಕ್ಷಣಗಳನ್ನು ತಿಳಿದುಕೊಳ್ಳಲು ಸಹಾಯವಾಗಿದೆ. ಈಗಾಗಲೇ ನೀವು ನೋಡಿರುವಂಥ ಈ 6 ಲಕ್ಷಣಗಳು ಯಾವ್ಯಾವು ಅಂತಂದರೆ, ಈ 6 ಲಕ್ಷಣಗಳು ಪ್ರಮುಖವಾಗಿ ಸರ್ವಶ್ರೇಷ್ಠವಾದುದು, ಸರ್ವವ್ಯಾಪಕವಾದುದು, ಶಾಶ್ವತವಾದುದು ಮತ್ತು ಅವಿಭಾಜ್ಯವಾದುದು, ಅವರ್ಗೀಯವಾಗಿದ್ದು, ಏಕತೆಯಿಂದ ಕೂಡಿದ್ದು. ಈ 6 ಲಕ್ಷಣಗಳ ಬಗ್ಗೆ ತಿಳಿಸಿಕೊಡುವುದಲ್ಲದೆ ಈ ಪ್ರಮುಖ ಲಕ್ಷಣಗಳೊಂದಿಗೆ ಅದು ಮುಂದುವರಿಯುತ್ತೆ ಅಂತ ಹೇಳ್ಬೋದು. ಸೊ ರಾಜ್ಯಶಾಸ್ತ್ರದಲ್ಲಿ ಪರಮಾಧಿಕಾರವೆಂಬುದು ಅತ್ಯಂತ ಶ್ರೇಷ್ಠ ಅಧಿಕಾರ ಅಥವಾ ರಾಜ್ಯದ ಸರ್ವಶ್ರೇಷ್ಠ ಅಧಿಕಾರವಾಗಿ ಪರಿಣಮಿಸಿದೆ. ಅನೇಕ ರಾಜಕೀಯ ತಜ್ಞರು ಪರಮಾಧಿಕಾರ ಅಥವಾ ಸಾರ್ವಭೌಮತ್ವದ ಬಗ್ಗೆ ತನ್ನದೇ ಆದಂಥ ಹೇಳಿಕೆಗಳನ್ನು ಅಥವಾ ಅಭಿಪ್ರಾಯನ ಪಟ್ಟಿರುವುದನ್ನು ನಾವು ಕೇಳ್ತೀರ. ಜೀನ್ ಬೋರ್ಡಿನವರು ಶ್ರೇಷ್ಠ ವ್ಯಕ್ತಿ ಕನಿಷ್ಠ ವ್ಯಕ್ತಿಗೆ ನೀಡಿರುವಂಥ ಆಜ್ಞೆಯೇ ಪರಮಾಧಿಕಾರ ಅಂತ ಹೇಳಿರುವರು. ಮತ್ತು ವಿಲ್ಲೋಬಿಯವರು ರಾಜ್ಯದ ಸರ್ವಶ್ರೇಷ್ಠ ಅಧಿಕಾರವಾಗಿದೆ ಪರಮಾಧಿಕಾರ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಒಂದು ಸಾರಾಂಶದಲ್ಲಿ ಕಂಡುಕೊಳ್ಳುವುದಂದರೆ ಪ್ರಮುಖ ಲಕ್ಷಣಗಳನ್ನು ನಾವು ತಿಳಿದುಕೊಂಡಂತಾಗಿದೆ ಅಂತ ಹೇಳ್ಬೋದು. ಧನ್ಯವಾದಗಳು. ನಮಸ್ಕಾರ.